Namaste, good morning to all my dear divine vibes. I hope you all are doing great and awesome. ನನ್ನ ಪ್ರೀತಿಯ ಸ್ನೇಹಿತರೆ, ಇಂದು ನಾವು ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಅಪರೂಪದ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನದ ಇತಿಹಾಸ, ವಾಸ್ತುಶಿಲ್ಪ ಮತ್ತು ಧಾರ್ಮಿಕ ಮಹತ್ವವನ್ನು ತಿಳಿದುಕೊಳ್ಳೋಣ. ರಲ್ಲಿ ಶ್ರೀ ಪಟೇಲ್ ಡಿ.ಆರ್. ಕೃಷ್ಣರೆಡ್ಡಿ ಅವರಿಂದ ಈ ದೇವಸ್ಥಾನವು ನಿರ್ಮಿಸಲ್ಪಟ್ಟಿತು. ಇದರ ಉದ್ಘಾಟನೆಯನ್ನು ಶ್ರೀ ಸಿದ್ಧಗಂಗಾ ಮಠದ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರು ಮಾಡಿದ್ದಾರೆ. ಚೋಳ ಶೈಲಿಯ ವಾಸ್ತುಶಿಲ್ಪವನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಈ ಕಲೆಗಾರರ ಶ್ರಮದಿಂದ ಈ ಅದ್ಭುತವಾದ ಟೆಂಪಲ್ ನಿರ್ಮಾಣವಾಗಿದೆ. 1997ರಲ್ಲಿ ರಾಜಗೋಪುರ ನಿರ್ಮಾಣ ಪ್ರಾರಂಭವಾಯಿತು. ನಂತರ ಕಲ್ಯಾಣ ಮಂಟಪ ಕೂಡ ಇಲ್ಲಿ ಸೇರಿಸಲಾಯಿತು. ಇಲ್ಲಿನ ಪ್ರಧಾನ ದೇವತೆ ಶ್ರೀ ಸೂರ್ಯನಾರಾಯಣ ಸ್ವಾಮಿಯಾಗಿದ್ದಾರೆ. ಈ ಮೂರ್ತಿಯನ್ನ ಬದ್ರಿನಾಥದಿಂದ ತರಿಸಲಾದ 3.25 ಅಡಿ ಎತ್ತರದ ಸೂರ್ಯನಾರಾಯಣನ ವಿಗ್ರಹ ಇದಾಗಿದೆ. ಈ ಮೂರ್ತಿ ಬಂದಿರುವುದು ಬದ್ರಿನಾಥದಿಂದ. ಈ ವಿಗ್ರಹದಲ್ಲಿ ಕಶ್ಯಪ ಮತ್ತು ಅದಿತಿ ಅವರ ಪ್ರತಿಮೆಗಳೊಂದಿಗೆ ಬಂದಿದೆ. ಇಲ್ಲಿನ ದೇವತೆಗಳು ಯಾರ್ಯಾರೆಂದರೆ ವೈಷ್ಣವಿ ದೇವಿ, ಬ್ರಹ್ಮ, ನಾಗರಾಜ, ಉಗ್ರ ನರಸಿಂಹ, ಸರಸ್ವತಿ, ಪಂಚಮುಖಿ ಗಣೇಶ, ನವಗ್ರಹ, ಆದಿಶೇಷನನ್ನು ಕಾಣಬಹುದಾಗಿದೆ. ಅಲ್ಲದೆ ಅಲ್ಲಿರುವಂತಹ ಕಲ್ಯಾಣ ಮಂಟಪ ಭಕ್ತರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮೀಸಲಾಗಿದೆ. ಸೂರ್ಯ ದೇವರನ್ನು ಜೀವನದ ಸೃಷ್ಟಿಕರ್ತ, ಆರೋಗ್ಯದ ದಾತ, ಜ್ಞಾನ ಮತ್ತು ಶಕ್ತಿಯ ಸಂಕೇತ ಎಂದು ಭಕ್ತರು ಪೂಜಿಸುತ್ತಾರೆ. ಬ್ರಹ್ಮೋತ್ಸವ ಮಾಸದಲ್ಲಿ, ಮಾಘ ಮಾಸದಲ್ಲಿ 8 ದಿನಗಳ ಉತ್ಸವ, ಸಾವಿರಾರು ಭಕ್ತರು ಇಲ್ಲಿ ಭಾಗವಹಿಸುತ್ತಾರೆ. ಅಲ್ಲದೆ ಇಲ್ಲಿ ಸಾಕಷ್ಟು ಪೂಜೆಗಳು ಕೂಡ ನೆರವೇರುತ್ತವೆ. ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯ ಪಠಣ, ವಿಶೇಷ ಹೋಮಗಳು ಸದಾಕಾಲ ಇಲ್ಲಿ ನಡೆಯುತ್ತಿರುತ್ತವೆ. ಭಕ್ತರು ಸೂರ್ಯನ ಪೂಜೆಯಿಂದ ಆರೋಗ್ಯ, ಶಕ್ತಿ, ಆತ್ಮಶಾಂತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಈ ದೇವಸ್ಥಾನಕ್ಕೆ ಬರೋದರಿಂದ ದೇಹದ ಶಕ್ತಿ ಹೆಚ್ಚಾಗುತ್ತದೆ, ದೃಷ್ಟಿ, ಮನೋಬಲ ಹೆಚ್ಚಾಗುತ್ತದೆ, ಮನಸ್ಸಿಗೆ ಶಾಂತಿ, ಆತ್ಮಕ್ಕೆ ಬೆಳಕು ನೀಡುತ್ತದೆ. ಕುಟುಂಬದಲ್ಲಿ ಸಮಾಧಾನ, ಸಮಾಜದಲ್ಲಿ ಸೇವಾ ಮನೋಭಾವ ನಮ್ಮಲ್ಲಿ ನೆಲೆಸುತ್ತದೆ. ಜೀವನದಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ನಮ್ಮೊಂದಿಗಿರುತ್ತದೆ. ಸ್ನೇಹಿತರೆ, ರಾಮಾಯಣದಲ್ಲಿ ಯುದ್ಧ ಭೂಮಿಯಲ್ಲಿ ಶ್ರೀರಾಮನು ರಾವಣನ ವಿರುದ್ಧ ಹೋರಾಡುವಾಗ ಋಷಿ ಅಗಸ್ತ್ಯರು ರಾಮನಿಗೆ ಆದಿತ್ಯ ಹೃದಯ ಎಂಬ ಸ್ತೋತ್ರವನ್ನು ಪಠಿಸಲು ಹೇಳುತ್ತಾರೆ. ಇದು ಸೂರ್ಯದೇವರ ಮಹಿಮೆಯನ್ನು ಸಾರುವ ಶಕ್ತಿಯ ಮಂತ್ರವಾಗಿದೆ. ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ, ಅಂದರೆ ಸೂರ್ಯನ ಸ್ಮರಣೆ ಶತ್ರುಗಳನ್ನು ದೂರ ಮಾಡುತ್ತದೆ, ಮನಸ್ಸಿಗೆ ಶಾಂತಿ ನೀಡುತ್ತದೆ. ಜಪ ಕುಸುಮ ಸಮ ಸಂಕಾಶಂ ಕಾಶ್ಯಪೆಯಂ ಮಹಾದ್ಯುತಿಂ, ಅಂದರೆ ಜಪ ಕುಸುಮದಂತೆ ಕೆಂಪು ಬಣ್ಣದ ಕಶ್ಯಪನ ಪುತ್ರನಾದ ಮಹಾಪ್ರಕಾಶಮಾನನಾದ ಸೂರ್ಯನನ್ನು ಇಲ್ಲಿ ಸ್ಮರಿಸಲಾಗಿದೆ. ಸರ್ವವೇದ್ಯಮಯಂ ಭಾನುಂ ಸರ್ವತೇಜೋಮಯಂ ಪ್ರಭುಂ, ಅಂದರೆ ಸೂರ್ಯನು ಎಲ್ಲ ವೈದ್ಯ ಶಕ್ತಿಯ ಮೂಲ, ಎಲ್ಲ ಪ್ರಕಾಶದ ಮೂಲ, ಪ್ರಭುವಾದ ದೇವರಾಗಿದ್ದಾನೆ. ನಮಃ ಸೂರ್ಯಾಯ ಶಾಂತಾಯ, ನಮಃ ಸೂರ್ಯಾಯ ಭಾಸ್ಕರಾಯ,
ಶಾಂತಿಯನ್ನು ನೀಡುವ ಸೂರ್ಯನಿಗೆ ನನ್ನ ಕೋಟಿ ನಮನಗಳು. ಬೆಳಕನ್ನು ಹರಡುವ ಭಾಸ್ಕರನಿಗೆ ನನ್ನ ನಮನಗಳು. ಜಯಾಯ ಜಯ ಭದ್ರಾಯ ಹರ್ಯಾಯ ಪರಮಾತ್ಮನೇ. ಜಯವನ್ನು ನೀಡುವ ಪರಮಾತ್ಮನಾದ ಹರಿಯ ರೂಪದ ಸೂರ್ಯನಿಗೆ ನನ್ನ ಕೋಟಿ ನಮನಗಳು. ನಮ ಸೂರ್ಯಾಯ ಶಾಂತಾಯ ನಮ ಸೂರ್ಯಾಯ ಭಾಸ್ಕರಾಯ. ನಮೋರ್ಯಮಣಿ ಭಾಸ್ಕರಾಯ ನಮೋ ಅನಂತಾಯ ಚ. ಭಾಸ್ಕರನಾದ ಸೂರ್ಯನಿಗೆ, ಅನಂತ ಶಕ್ತಿಯ ಮೂಲನಾದ ದೇವನಿಗೆ ನನ್ನ ಕೋಟಿ ನಮನಗಳು. ನಮ ಸೂರ್ಯಾಯ ದೇವಾಯ ಲೋಕ ಸಾಕ್ಷಿಣೀ ನಮ ಸದಾ. ಲೋಕದ ಸಾಕ್ಷಿಯಾದ ದೇವರಾದ ಸೂರ್ಯನಿಗೆ ಸದಾ ನಮಸ್ಕಾರಗಳು. ನಮ ಸೂರ್ಯಾಯ ಮಹಾತೇಜೇ ನಮಃ ಸೂರ್ಯಾಯ ಧರ್ಮಾಯ. ಮಹಾಪ್ರಕಾಶಮಾನನಾದ ಧರ್ಮದ ಸಂಕೇತವಾದ ಸೂರ್ಯನಿಗೆ ನನ್ನ ನಮಸ್ಕಾರಗಳು. ನಮ ಸೂರ್ಯಾಯ ಸರ್ವೇಶಾಯ ನಮಃ ಸೂರ್ಯಾಯ ವಿಶ್ವಕೃತೆ. ಸರ್ವೇಶ್ವರನಾದ ವಿಶ್ವವನ್ನು ನಿರ್ಮಿಸಿದ ಸೂರ್ಯನಿಗೆ ನನ್ನ ನಮಸ್ಕಾರಗಳು. ನಮ ಸೂರ್ಯಾಯ ಶಕ್ತಾಯ ನಮಃ ಸೂರ್ಯಾಯ ತೇಜಸೆ. ಶಕ್ತಿಯ ಮೂಲ, ಪ್ರಕಾಶದ ಮೂಲನಾದ ಸೂರ್ಯನಿಗೆ ನನ್ನ ನಮಸ್ಕಾರಗಳು. ನಮ ಸೂರ್ಯಾಯ ಸರ್ವಾತ್ಮನೇ ನಮ ಸೂರ್ಯಾಯ ವಿಶ್ವಕೃತೆ. ಸರ್ವಾತ್ಮನಾದ ವಿಶ್ವವನ್ನು ಧರಿಸುವ ಸೂರ್ಯನಿಗೆ ನನ್ನ ಕೋಟಿ ಪ್ರಣಾಮಗಳು. ನಮ ಸೂರ್ಯಾಯ ಲೋಕನಾಥಾಯ ನಮ ಸೂರ್ಯಾಯ ಭೂತಯೇ. ಲೋಕನಾಥನಾದ ಎಲ್ಲ ಜೀವಿಗಳ ರಕ್ಷಕನಾದ ಸೂರ್ಯನಿಗೆ ನನ್ನ ಕೋಟಿ ಪ್ರಣಾಮಗಳು. ನಮ ಸೂರ್ಯಾಯ ಸರ್ವೇಶಾಯ ನಮ ಸೂರ್ಯಾಯ ಧರ್ಮಕೃತೆ. ಸರ್ವೇಶ್ವರನಾದ ಧರ್ಮವನ್ನು ಸ್ಥಾಪಿಸುವ ಸೂರ್ಯನಿಗೆ ನನ್ನ ಪ್ರಣಾಮಗಳು. ನಮ ಸೂರ್ಯಾಯ ಸರ್ವೇಶಾಯ ನಮ ಸೂರ್ಯಾಯ ವಿಶ್ವಪತೆ. ವಿಶ್ವಪತಿಯಾದ ಸೂರ್ಯನಿಗೆ ನನ್ನ ಪ್ರಣಾಮಗಳು. ನಮ ಸೂರ್ಯಾಯ ಸರ್ವೇಶಾಯ ನಮ ಸೂರ್ಯಾಯ ಮಹಾತ್ಮನೇ. ಮಹಾತ್ಮನಾದ ಸೂರ್ಯನಿಗೆ ನನ್ನ ಪ್ರಣಾಮಗಳು. ನಮ ಸೂರ್ಯಾಯ ಸರ್ವೇಶಾಯ ನಮ ಸೂರ್ಯಾಯ ವಿಶ್ವಕೃತೆ. ವಿಶ್ವವನ್ನು ನಿರ್ಮಿಸಿದ ಸೂರ್ಯನಿಗೆ ನನ್ನ ಪ್ರಣಾಮಗಳು. ನಮ ಸೂರ್ಯಾಯ ಸರ್ವೇಶಾಯ ನಮ ಸೂರ್ಯಾಯ ವಿಶ್ರುತೆ. ವಿಶ್ವವನ್ನು ಧರಿಸುವ ಸೂರ್ಯನಿಗೆ ನನ್ನ ನಮಸ್ಕಾರಗಳು. ನಮ ಸೂರ್ಯಾಯ ಸರ್ವೇಶಾಯ ನಮ ಸೂರ್ಯಾಯ ವಿಶ್ವಪತೆ. ನಮ ಸೂರ್ಯಾಯ ಸರ್ವೇಶಾಯ ನಮ ಸೂರ್ಯಾಯ ಮಹಾತ್ಮನೇ. ನಮ ಸೂರ್ಯಾಯ ಸರ್ವೇಶಾಯ ನಮ ಸೂರ್ಯಾಯ ವಿಶ್ವಕೃತೆ. ಓಂ ಭಾಸ್ಕರಾಯ ನಮಃ. ಸೂರ್ಯದೇವರು ಹಿಂದೂ ಧರ್ಮದಲ್ಲಿ ಅತ್ಯಂತ ಪ್ರಾಚೀನ ದೇವತೆಗಳಲ್ಲಿ ಒಬ್ಬರು. ವೇದಗಳಲ್ಲಿ ಸೂರ್ಯನನ್ನು ಜಗತ್ತಿನ ಕಣ್ಣು, ಜೀವನದ ಮೂಲ, ಧರ್ಮದ ಸಾಕ್ಷಿ ಎಂದು ವರ್ಣಿಸಲಾಗಿದೆ. ಆತನು ಕಶ್ಯಪ ಮತ್ತು ಅದಿತಿ ಅವರ ಪುತ್ರ. ಆದಿತ್ಯರಲ್ಲಿ ಮುಖ್ಯಸ್ಥ. ಸೂರ್ಯನು 7 ಕುದುರೆಗಳ ರಥದಲ್ಲಿ ಸಂಚರಿಸುವ ದೇವತೆ. ಬೆಳಕು, ಶಕ್ತಿ ಮತ್ತು ಜ್ಞಾನವನ್ನು ಸೂರ್ಯದೇವನು ಪ್ರತಿನಿಧಿಸುತ್ತಾನೆ. ಸೂರ್ಯನ ಪುರಾಣಿಕ ಇತಿಹಾಸವೇನಾಗಿದೆ ಎಂದರೆ, ಸೂರ್ಯನ ಜನನವಾಗಿರುವುದು. ಸೂರ್ಯನು ಕಶ್ಯಪ ಋಷಿ ಮತ್ತು ಅದಿತಿಯವರ ಪುತ್ರ. ಆದಿತ್ಯರಲ್ಲಿ ಪ್ರಮುಖನಿವನು. ಇವನ ಪರಿವಾರವು ಪತ್ನಿಯರು ಸಂಧ್ಯಾ ಮತ್ತು ಛಾಯಾ. ಮಕ್ಕಳಲ್ಲಿ ಯಮ ಮರಣದೇವರು, ಯಮುನಾ ಅಶ್ವಿನಿ ಕುಮಾರರು, ದೇವರ ವೈದ್ಯರು. ಶನಿ ಮನು ಮಾನವ ಕುಲದ ಮೂಲ. ಕರ್ಣ ಮಹಾಭಾರತದ ವೀರ. ಸುಗ್ರೀವ ರಾಮಾಯಣದ ವಾನರ ರಾಜ ಸೇರಿದ್ದಾರೆ. ವಿವಿಧ ಹೆಸರುಗಳು ಆದಿತ್ಯ, ಭಾಸ್ಕರ, ರವಿ, ದಿವಾಕರ, ಮಾರ್ತಂಡ, ವಿವಸ್ವಾನ. ಆಹಾ, ಅದ್ಭುತ! ಇವನ ವಾಹನ 7 ಕುದುರೆಗಳ ರಥ.
ಸಾರಥಿ ಅರುಣದೇವ. 7 ಕುದುರೆಗಳು 7 ಬಣ್ಣಗಳು ಮತ್ತು ವಾರದ 7 ದಿನಗಳ ಸಂಕೇತವಾಗಿದೆ. ವೇದಗಳಲ್ಲಿ ಸೂರ್ಯದೇವನು ಸೂರ್ಯನನ್ನು ಮಿತ್ರ ಮತ್ತು ವರುಣನ ಕಣ್ಣು ಎಂದು ಕರೆಯಲಾಗಿದೆ. ಆತನು ಚಲಿಸುವ ಮತ್ತು ನಿಂತಿರುವ ಎಲ್ಲದರ ಆತ್ಮವಾಗಿದ್ದಾನೆ. ಗಾಯತ್ರಿ ಮಂತ್ರದಲ್ಲಿ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಸವಿತ್ರ ದೇವನಿಗೆ ಸಮರ್ಪಿತ ಬುದ್ಧಿಯನ್ನು ಪ್ರಕಾಶಿಸುವ ಮಂತ್ರವಾಗಿದೆ. ಸಾಕ್ಷಿ ಮಾನವರ ಎಲ್ಲ ಕರ್ಮಗಳಿಗೆ ಸೂರ್ಯನು ಸಾಕ್ಷಿ ಎಂದು ನಂಬಿಕೆಯಾಗಿದೆ. ಸೂರ್ಯನು ಪಂಚಾಯತನ ಪೂಜೆಯ 5 ಪ್ರಮುಖ ದೇವರಲ್ಲಿ ಒಬ್ಬನಾಗಿದ್ದಾನೆ. ಸೂರ್ಯನನ್ನು ಪರಮ ದೇವರಾಗಿ ಆರಾಧಿಸುವ ವಿಶೇಷ ಪಂಥವಿದೆ. ಬೆಳಿಗ್ಗೆ ಸೂರ್ಯನಿಗೆ ನಮಸ್ಕಾರ, ಆದಿತ್ಯ ಹೃದಯಂ ಪಠಣ, ಸೂರ್ಯ ನಮಸ್ಕಾರ ಮಾಡುವುದರಿಂದ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಾಣಬಹುದಾಗಿದೆ. ಅಲ್ಲದೆ ಮಕರ ಸಂಕ್ರಾಂತಿ, ಪೊಂಗಲ್, ರಥಸಪ್ತಮಿ, ಛಟ್ ಪೂಜಾ, ಸಂಬದಶಮಿ ಇವು ಸೂರ್ಯದೇವನಿಗೆ ಸಮರ್ಪಿತವಾದ ಪೂಜೆಗಳಾಗಿವೆ. ಸೂರ್ಯನು ಅಜ್ಞಾನ ಮತ್ತು ದುಃಖವನ್ನು ದೂರ ಮಾಡುವವನಾಗಿದ್ದಾನೆ. ಸೂರ್ಯನ ಪೂಜೆಯಿಂದ ದೇಹದ ಶಕ್ತಿ, ದೃಷ್ಟಿ, ಮನೋಬಲ ಹೆಚ್ಚಾಗುತ್ತದೆ. ಸೂರ್ಯನು ಧರ್ಮದ ಸಾಕ್ಷಿಯಾಗಿದ್ದಾನೆ, ಸತ್ಯದ ಸಂಕೇತವಾಗಿದ್ದಾನೆ. ಆತ್ಮಜ್ಞಾನ, ಸಮತೋಲನ, ಶಾಂತಿ ನೀಡುವ ದೇವತೆಯಾಗಿದ್ದಾನೆ. ಯಾರು ದಿನ ಬೆಳಗ್ಗೆದ್ದು ಸೂರ್ಯ ನಮಸ್ಕಾರ ಮಾಡುವುದಾಗಲಿ, ಆದಿತ್ಯ ಹೃದಯವನ್ನು ಪಠಿಸುವುದಾಗಲಿ ಮಾಡುತ್ತಾರೋ ಅವರ ಜೀವನದಲ್ಲಿ ಸಾಕಷ್ಟು ಏಳಿಗೆಗಳನ್ನು ಕಾಣುತ್ತಾರೆ. ಸೂರ್ಯ ದೇವನೆಂದರೆ ಜೀವನದ ಬೆಳಕಾಗಿದ್ದಾನೆ. ಜೀವನವು ಬೆಳಗಬೇಕೆಂದರೆ ನಮ್ಮಲ್ಲಿರುವ ಆಲಸ್ಯವನ್ನು ನಾವು ತೊಲಗಿಸಿಕೊಳ್ಳಬೇಕಾಗುತ್ತದೆ. ಆಲಸ್ಯವು ತೊಲಗದಿದ್ದಾಗ ನಾವು ಸೂರ್ಯದೇವರನ್ನು ಸ್ಮರಣೆ ಮಾಡಿ ಸೂರ್ಯದೇವರ ಶಕ್ತಿಯನ್ನು ಪಡೆದುಕೊಂಡಾಗ ನಮ್ಮ ಜೀವನದಲ್ಲಿ ಚೈತನ್ಯ ಮೂಡುತ್ತದೆ. ಆದ್ದರಿಂದಲೇ ತಿಳಿದವರು ಹೇಳುವುದು, ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ನಮಸ್ಕಾರ ಮಾಡಿ ಸೂರ್ಯ ನಮಸ್ಕಾರವನ್ನು 10 ಅಥವಾ 11 ಸಾರಿ ಮಾಡಿ ಎಂದು. ಸೂರ್ಯ ನಮಸ್ಕಾರ ಮಾಡುವುದರಿಂದ ದೇಹ ಬಲವಾಗುವುದಲ್ಲದೆ ಎಲ್ಲದರಲ್ಲಿ ರಕ್ತ ಪರಿಚಲನೆಯಾಗಿ ನಾವು ಯಾವಾಗಲೂ ಸ್ಟ್ರಾಂಗ್ ಆಗಿರುತ್ತೇವೆ. ಅಲ್ಲದೆ ಆದಿತ್ಯ ಹೃದಯ ಪಠಣದಿಂದ ಮೇಧಾಶಕ್ತಿ ಹೆಚ್ಚಾಗಿ ವಾಕ್ಚಾತುರ್ಯತೆ ಬೆಳೆಯುತ್ತದೆ. ಅಲ್ಲದೆ ಸೂರ್ಯನ ಸ್ಮರಣೆಯಿಂದ ಎಲ್ಲ ಕೆಲಸಗಳಲ್ಲೂ ಜಯ ಸಿಗುತ್ತದೆ. ಸೂರ್ಯನೆಂದರೆ ಜ್ಞಾನ, ಜ್ಞಾನದ ಬೆಳಕು ಸೂರ್ಯದೇವನಾಗಿದ್ದಾನೆ. ಆದ್ದರಿಂದಲೇ ತಿಳಿದವರು ಯಾವಾಗಲೂ ಹೇಳುವುದು, ಸೂರ್ಯನನ್ನು ಸ್ಮರಣೆ ಮಾಡಿ, ಸೂರ್ಯನನ್ನು ಸ್ಮರಣೆ ಮಾಡಿ ಎಂದು. ನಮ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹುವೇ ಕೇತುವೆ ನಮೋ ನಮಃ. ಅಲ್ಲದೆ ನಾವು ಸೂರ್ಯಗಾಯತ್ರಿ ಮಂತ್ರವನ್ನು ಹೇಳುವುದರಿಂದ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣಬಹುದಾಗಿದೆ. ಸೂರ್ಯಗಾಯತ್ರಿ ಮಂತ್ರವು ಇದಾಗಿದೆ: ಓಂ ಆಸ್ಯೋದ್ಯಂ ತೇಜಸ್ಸೇ ನಮಃ, ಓಂ ಭೂರ್ಭುವಸ್ವಃ ತತ್ಸವತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಆಸ್ಯೋದ್ಯಂ ತೇಜಸ್ಸೇ ನಮಃ, ಓಂ ಭೂರ್ಭುವಸ್ವಃ ತತ್ಸವತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಯಾರು ದಿನ ಬೆಳಿಗ್ಗೆ ಎದ್ದು 108 ಸಾರಿ ಈ ಸೂರ್ಯಗಾಯತ್ರಿ ಮಂತ್ರವನ್ನು ಹೇಳುತ್ತಾರೋ ಅವನ ಅರಿವಿಗೆ ಬರದಿರುವ ಹಾಗೆ ಅವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣುತ್ತಾರೆ. ಅವರ ಜೀವನದಲ್ಲಿ ದೈವದ ಸಾಕ್ಷಾತ್ಕಾರವಾಗುತ್ತದೆ. ಅವರ ಮಾತಿನಲ್ಲಿ ಡಿವೈನ್ ಸ್ಟಾರ್ಟ್ ಆಗುತ್ತದೆ. ಅಲ್ಲದೆ ನಾವು ಸವಿತ್ರ ದೇವನ ಪ್ರಕಾಶವನ್ನು ಧ್ಯಾನಿಸುತ್ತೇವೆ, ಆತನು ನಮ್ಮ ಬುದ್ಧಿಯನ್ನು ಪ್ರೇರೇಪಿಸಲಿ ಎಂಬುದಾಗಿದೆ. ಸದಾಕಾಲ ಈ ಮಂತ್ರವನ್ನು ಜಪಿಸುವುದರಿಂದ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತವೆ.
ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಅದೇ ರೀತಿ ಆದಿತ್ಯ ಹೃದಯದ ಶ್ಲೋಕಗಳನ್ನು ದಿನಾ ರೀತಿ ಪಠಿಸೋದ್ರಿಂದ ಜೀವನವು ಪಾವನವಾಗುತ್ತದೆ. ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಾಗ್ನಂ ಪ್ರಣತಂಸಿ ದಿವಾಕರಂ. ಜಪ ಕುಸುಮದಂತೆ ಕೆಂಪು ಬಣ್ಣದ ಕಶ್ಯಪನ ಪುತ್ರನಾದ ಮಹಾಪ್ರಕಾಶಮಾನನಾದ ಅಂಧಕಾರವನ್ನು ನಿವಾರಿಸುವ ಪಾಪಗಳನ್ನು ನಾಶ ಮಾಡುವ ದಿವಾಕರನಿಗೆ ನಮಸ್ಕಾರಗಳು.